ರಾಜಣ್ಣ ರಾಜೀನಾಮೆ ಬಾಯ್ಬಿಡದ ಸಚಿವ ಕೆಎನ್ ರಾಜಣ್ಣ. ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಸಿಎಂ ಹೇಳಿಕೆಗೆ ನಾನು ಬದ್ಧ. ಕೆಎನ್ ರಾಜಣ್ಣ ಹೇಳಿರೋ ಮಾತಿದು. ಸಿಎಂ ಮಾತಾಡ್ತಾರೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಕೂಡ ಹೇಳಿದ್ದಾರೆ. ಸಿಎಂ ಮಾತಾಡ್ತಾರೆ ಅಂತ ಪ್ರತಿಪಕ್ಷಗಳ ಆಗ್ರಹಕ್ಕೆ ಕೆಎನ್ ರಾಜಣ್ಣ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೀವು ರಾಜೀನಾಮೆಯನ್ನ ಕೊಟ್ಟಿದ್ದೀರಾ, ನೀವು ಹಾಲಿನೋ ಅಥವಾ ಮಾಜಿನೋ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ನಾನೇನು ಮಾತಾಡಲ್ಲ, ಸಿಎಂ ಹೇಳ್ತಾರೆ ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ. ಸಿಎಂ ಹೇಳಿಕೆಗೆ ನಾನು ಬದ್ಧನಾಗಿರ್ತೀನಿ, ಸಿಎಂ ಏನ್ ಹೇಳ್ತಾರೋ ಅದಕ್ಕೆ ಬದ್ಧ. ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಮಾಜಿ ಆಗ್ತೀನಿ, ಸಿಎಂ ಏನ್ ಹೇಳ್ತಾರೆ ಅದ್ರ ಮೇಲೆ ನಾನು ನಿರ್ಧಾರ ಮಾಡ್ತೀನಿ, ಅವ್ರ ಮಾತಿಗೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಮತ್ತೊಮ್ಮೆ ಕೇಳೋಣ ಬನ್ನಿ. ಸ್ವಲ್ಪ ಬಹಳ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದ್ರೆ ಅಶೋಕ್ ಅವರು ವಿರೋಧ, ನಾವು ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೇಳಿದೀವಿ. ಅವ್ರು ನೋಟಿಸ್ ಕೊಡಬೇಕು, ನಾವು ಪೊಲಿಟಿಕಲ್ ಲೀಡರ್ಸ್, ನಾವ್ ಏನ್ ತಪ್ಪಾಗಿದೆ ಅಂತ ನಾವು ತಿಳಿಸಿದೀವಿ ಅವ್ರಿಗೆ. ಅವ್ರು ಅದನ್ನ ಸೆಟ್ರೈಟ್ ಮಾಡಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾದ್ರೆ ಅವ್ರ ಡ್ಯೂಟಿ. ನಾವಲ್ಲ, ಅವ್ರ ನೋಟಿಸ್ಗೆಲ್ಲ ನಾವೆಲ್ಲ ಎದರಲ್ಲ. ನಾವೇನಾದ್ರು ತಪ್ಪು ಹೇಳಿತ್ತು ಅಂತಂದ್ರೆ ಕೇಸ್ ಹಾಕ್ಲಿ ಅವರು ನಮ್ಮ ಮೇಲೆ. ನಾವೇನಾದ್ರು ತಪ್ಪೇನಾದ್ರು ಹೇಳಿದ್ರೆ ನಮ್ಮ ಮೇಲೆ ಏನ್ ಬೇಕಾದ್ರೆ ಕೇಸ್ ಹಾಕ್ಲಿ. ನಾವು ರಿಸರ್ಚ್ ಮಾಡಿದ್ವಿ, ನಮಗೂ ಗೊತ್ತು. ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲೆಕ್ಷನ್ ಪಿಟಿಷನ್ ಏನ್ ನಾವೇನು ಹಾಕಿಲ್ಲ. ನಾವು ಏನೇನ್ ತಪ್ಪಾಗಿದೆ ಅಂತ ತಿಳಿಸಿದ್ವಿ. ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ, ಈಗ ನಾನು ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ ನಾನು. ಸೊ ಏನ್ ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಎಲ್ಲರೂ ಕೂಡ ನ್ಯಾಯ ಒದಗಿಸಲಿಕ್ಕೆ, ಯಾರು ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರ್ದು, ಯಾವ ರಾಜಕೀಯ ಪಕ್ಷದವರು ಯಾವುದೇ ಪಕ್ಷದವರು ಇರಲಿ ಇದು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನ, ಇದು ರಾಷ್ಟ್ರ ಮಟ್ಟದ ಹೋರಾಟವನ್ನ ಕೈಗೊಂಡಿದ್ದಾರೆ. ಅದು ಫ್ರೀಡಂ ಪಾರ್ಕ್ನಿಂದ ಪ್ರಾರಂಭ ಮಾಡಿದ್ದಾರೆ. ರಾಜಣ್ಣ ರಾಜೀನಾಮೆ ಬಾಯ್ಬಿಡದ ಸಚಿವ ಕೆಎನ್ ರಾಜಣ್ಣ. ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಸಿಎಂ ಹೇಳಿಕೆಗೆ ನಾನು ಬದ್ಧ. ಕೆಎನ್ ರಾಜಣ್ಣ ಹೇಳಿರೋ ಮಾತಿದು. ಸಿಎಂ ಮಾತಾಡ್ತಾರೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಕೂಡ ಹೇಳಿದ್ದಾರೆ. ಸಿಎಂ ಮಾತಾಡ್ತಾರೆ ಅಂತ ಪ್ರತಿಪಕ್ಷಗಳ ಆಗ್ರಹಕ್ಕೆ ಕೆಎನ್ ರಾಜಣ್ಣ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೀವು ರಾಜೀನಾಮೆಯನ್ನ ಕೊಟ್ಟಿದ್ದೀರಾ, ನೀವು ಹಾಲಿನೋ ಅಥವಾ ಮಾಜಿನೋ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ನಾನೇನು ಮಾತಾಡಲ್ಲ, ಸಿಎಂ ಹೇಳ್ತಾರೆ ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ. ಸಿಎಂ ಹೇಳಿಕೆಗೆ ನಾನು ಬದ್ಧನಾಗಿರ್ತೀನಿ, ಸಿಎಂ ಏನ್ ಹೇಳ್ತಾರೋ ಅದಕ್ಕೆ ಬದ್ಧ. ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಮಾಜಿ ಆಗ್ತೀನಿ, ಸಿಎಂ ಏನ್ ಹೇಳ್ತಾರೆ ಅದ್ರ ಮೇಲೆ ನಾನು ನಿರ್ಧಾರ ಮಾಡ್ತೀನಿ, ಅವ್ರ ಮಾತಿಗೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಮತ್ತೊಮ್ಮೆ ಕೇಳೋಣ ಬನ್ನಿ. ಸ್ವಲ್ಪ ಬಹಳ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದ್ರೆ ಅಶೋಕ್ ಅವರು ವಿರೋಧ, ನಾವು ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೇಳಿದೀವಿ. ಅವ್ರು ನೋಟಿಸ್ ಕೊಡಬೇಕು, ನಾವು ಪೊಲಿಟಿಕಲ್ ಲೀಡರ್ಸ್, ನಾವ್ ಏನ್ ತಪ್ಪಾಗಿದೆ ಅಂತ ನಾವು ತಿಳಿಸಿದೀವಿ ಅವ್ರಿಗೆ. ಅವ್ರು ಅದನ್ನ ಸೆಟ್ರೈಟ್ ಮಾಡಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾದ್ರೆ ಅವ್ರ ಡ್ಯೂಟಿ. ನಾವಲ್ಲ, ಅವ್ರ ನೋಟಿಸ್ಗೆಲ್ಲ ನಾವೆಲ್ಲ ಎದರಲ್ಲ. ನಾವೇನಾದ್ರು ತಪ್ಪು ಹೇಳಿತ್ತು ಅಂತಂದ್ರೆ ಕೇಸ್ ಹಾಕ್ಲಿ ಅವರು ನಮ್ಮ ಮೇಲೆ. ನಾವೇನಾದ್ರು ತಪ್ಪೇನಾದ್ರು ಹೇಳಿದ್ರೆ ನಮ್ಮ ಮೇಲೆ ಏನ್ ಬೇಕಾದ್ರೆ ಕೇಸ್ ಹಾಕ್ಲಿ. ನಾವು ರಿಸರ್ಚ್ ಮಾಡಿದ್ವಿ, ನಮಗೂ ಗೊತ್ತು. ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲೆಕ್ಷನ್ ಪಿಟಿಷನ್ ಏನ್ ನಾವೇನು ಹಾಕಿಲ್ಲ. ನಾವು ಏನೇನ್ ತಪ್ಪಾಗಿದೆ ಅಂತ ತಿಳಿಸಿದ್ವಿ. ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ, ಈಗ ನಾನು ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ ನಾನು. ಸೊ ಏನ್ ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಎಲ್ಲರೂ ಕೂಡ ನ್ಯಾಯ ಒದಗಿಸಲಿಕ್ಕೆ, ಯಾರು ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರ್ದು, ಯಾವ ರಾಜಕೀಯ ಪಕ್ಷದವರು ಯಾವುದೇ ಪಕ್ಷದವರು ಇರಲಿ ಇದು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನ, ಇದು ರಾಷ್ಟ್ರ ಮಟ್ಟದ ಹೋರಾಟವನ್ನ ಕೈಗೊಂಡಿದ್ದಾರೆ. ಅದು ಫ್ರೀಡಂ ಪಾರ್ಕ್ನಿಂದ ಪ್ರಾರಂಭ ಮಾಡಿದ್ದಾರೆ. ರಾಜಣ್ಣ ರಾಜೀನಾಮೆ ಬಾಯ್ಬಿಡದ ಸಚಿವ ಕೆಎನ್ ರಾಜಣ್ಣ. ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಸಿಎಂ ಹೇಳಿಕೆಗೆ ನಾನು ಬದ್ಧ. ಕೆಎನ್ ರಾಜಣ್ಣ ಹೇಳಿರೋ ಮಾತಿದು. ಸಿಎಂ ಮಾತಾಡ್ತಾರೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಕೂಡ ಹೇಳಿದ್ದಾರೆ. ಸಿಎಂ ಮಾತಾಡ್ತಾರೆ ಅಂತ ಪ್ರತಿಪಕ್ಷಗಳ ಆಗ್ರಹಕ್ಕೆ ಕೆಎನ್ ರಾಜಣ್ಣ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೀವು ರಾಜೀನಾಮೆಯನ್ನ ಕೊಟ್ಟಿದ್ದೀರಾ, ನೀವು ಹಾಲಿನೋ ಅಥವಾ ಮಾಜಿನೋ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ನಾನೇನು ಮಾತಾಡಲ್ಲ, ಸಿಎಂ ಹೇಳ್ತಾರೆ ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ. ಸಿಎಂ ಹೇಳಿಕೆಗೆ ನಾನು ಬದ್ಧನಾಗಿರ್ತೀನಿ, ಸಿಎಂ ಏನ್ ಹೇಳ್ತಾರೋ ಅದಕ್ಕೆ ಬದ್ಧ. ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಮಾಜಿ ಆಗ್ತೀನಿ,
ಸಿಎಂ ಏನ್ ಹೇಳ್ತಾರೆ ಅದ್ರ ಮೇಲೆ ನಾನು ನಿರ್ಧಾರ ಮಾಡ್ತೀನಿ, ಅವ್ರ ಮಾತಿಗೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಮತ್ತೊಮ್ಮೆ ಕೇಳೋಣ ಬನ್ನಿ. ಸ್ವಲ್ಪ ಬಹಳ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದ್ರೆ ಅಶೋಕ್ ಅವರು ವಿರೋಧ, ನಾವು ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೇಳಿದೀವಿ. ಅವ್ರು ನೋಟಿಸ್ ಕೊಡಬೇಕು. ನಾವು ಪೊಲಿಟಿಕಲ್ ಲೀಡರ್ಸ್, ನಾವ್ ಏನ್ ತಪ್ಪಾಗಿದೆ ಅಂತ ನಾವು ತಿಳಿಸಿದೀವಿ ಅವ್ರಿಗೆ. ಅವ್ರು ಅದನ್ನ ಸೆಟ್ರೈಟ್ ಮಾಡಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾದ್ರೆ ಅವ್ರ ಡ್ಯೂಟಿ. ನಾವಲ್ಲ, ಅವ್ರ ನೋಟಿಸ್ಗೆಲ್ಲ ನಾವೆಲ್ಲ ಎದರಲ್ಲ. ನಾವೇನಾದ್ರು ತಪ್ಪು ಹೇಳಿತ್ತು ಅಂತಂದ್ರೆ ಕೇಸ್ ಹಾಕ್ಲಿ ಅವರು ನಮ್ಮ ಮೇಲೆ. ನಾವೇನಾದ್ರು ತಪ್ಪೇನಾದ್ರು ಹೇಳಿದ್ರೆ ನಮ್ಮ ಮೇಲೆ ಏನ್ ಬೇಕಾದ್ರೆ ಕೇಸ್ ಹಾಕ್ಲಿ. ನಾವು ರಿಸರ್ಚ್ ಮಾಡಿದೀವಿ, ನಮಗೂ ಗೊತ್ತು. ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲೆಕ್ಷನ್ ಪಿಟಿಷನ್ ಏನ್ ನಾವೇನು ಹಾಕಿಲ್ಲ. ನಾವು ಏನೇನ್ ತಪ್ಪಾಗಿದೆ ಅಂತ ತಿಳಿಸಿದ್ವಿ. ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ, ಈಗ ನಾನು ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ ನಾನು. ಸೊ ಏನ್ ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಎಲ್ಲರೂ ಕೂಡ ನ್ಯಾಯ ಒದಗಿಸಲಿಕ್ಕೆ, ಯಾರು ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರ್ದು, ಯಾವ ರಾಜಕೀಯ ಪಕ್ಷದವರು ಯಾವುದೇ ಪಕ್ಷದವರು ಇರಲಿ ಇದು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನ, ಇದು ರಾಷ್ಟ್ರ ಮಟ್ಟದ ಹೋರಾಟವನ್ನ ಕೈಗೊಂಡಿದ್ದಾರೆ. ಅದು ಫ್ರೀಡಂ ಪಾರ್ಕ್ನಿಂದ ಪ್ರಾರಂಭ ಮಾಡಿದ್ದಾರೆ. ರಾಜೀನಾಮೆ ಬಾಯ್ಬಿಡದ ಸಚಿವ ಕೆಎನ್ ರಾಜಣ್ಣ. ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಸಿಎಂ ಹೇಳಿಕೆಗೆ ನಾನು ಬದ್ಧ. ಕೆಎನ್ ರಾಜಣ್ಣ ಹೇಳಿರೋ ಮಾತಿದು. ಸಿಎಂ ಮಾತಾಡ್ತಾರೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಕೂಡ ಹೇಳಿದ್ದಾರೆ. ಸಿಎಂ ಮಾತಾಡ್ತಾರೆ ಅಂತ ಪ್ರತಿಪಕ್ಷಗಳ ಆಗ್ರಹಕ್ಕೆ ಕೆಎನ್ ರಾಜಣ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೀವು ರಾಜೀನಾಮೆಯನ್ನ ಕೊಟ್ಟಿದ್ದೀರಾ, ನೀವು ಹಾಲಿನೋ ಅಥವಾ ಮಾಜಿನೋ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ನಾನೇನು ಮಾತಾಡಲ್ಲ, ಸಿಎಂ ಹೇಳ್ತಾರೆ ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ. ಸಿಎಂ ಹೇಳಿಕೆಗೆ ನಾನು ಬದ್ಧನಾಗಿರ್ತೀನಿ, ಸಿಎಂ ಏನ್ ಹೇಳ್ತಾರೋ ಅದಕ್ಕೆ ಬದ್ಧ. ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಮಾಜಿ ಆಗ್ತೀನಿ, ಸಿಎಂ ಏನ್ ಹೇಳ್ತಾರೆ ಅದ್ರ ಮೇಲೆ ನಾನು ನಿರ್ಧಾರ ಮಾಡ್ತೀನಿ, ಅವ್ರ ಮಾತಿಗೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಮತ್ತೊಮ್ಮೆ ಕೇಳೋಣ ಬನ್ನಿ. ಸ್ವಲ್ಪ ಬಹಳ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದ್ರೆ ಅಶೋಕ್ ಅವರು ವಿರೋಧ, ನಾವು ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೇಳಿದೀವಿ. ಅವ್ರು ನೋಟಿಸ್ ಕೊಡಬೇಕು. ನಾವು ಪೊಲಿಟಿಕಲ್ ಲೀಡರ್ಸ್, ನಾವ್ ಏನ್ ತಪ್ಪಾಗಿದೆ ಅಂತ ನಾವು ತಿಳಿಸಿದೀವಿ ಅವ್ರಿಗೆ. ಅವ್ರು ಅದನ್ನ ಸೆಟ್ರೈಟ್ ಮಾಡಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾದ್ರೆ ಅವ್ರ ಡ್ಯೂಟಿ. ನಾವಲ್ಲ, ಅವ್ರ ನೋಟಿಸ್ಗೆಲ್ಲ ನಾವೆಲ್ಲ ಎದರಲ್ಲ. ನಾವೇನಾದ್ರು ತಪ್ಪು ಹೇಳಿತ್ತು ಅಂತಂದ್ರೆ ಕೇಸ್ ಹಾಕ್ಲಿ ಅವರು ನಮ್ಮ ಮೇಲೆ. ನಾವೇನಾದ್ರು ತಪ್ಪೇನಾದ್ರು ಹೇಳಿದ್ರೆ ನಮ್ಮ ಮೇಲೆ ಏನ್ ಬೇಕಾದ್ರೆ ಕೇಸ್ ಹಾಕ್ಲಿ. ನಾವು ರಿಸರ್ಚ್ ಮಾಡಿದೀವಿ, ನಮಗೂ ಗೊತ್ತು. ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲೆಕ್ಷನ್ ಪಿಟಿಷನ್ ಏನ್ ನಾವೇನು ಹಾಕಿಲ್ಲ. ನಾವು ಏನೇನ್ ತಪ್ಪಾಗಿದೆ ಅಂತ ತಿಳಿಸಿದ್ವಿ. ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ, ಈಗ ನಾನು ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ ನಾನು. ಸೊ ಏನ್ ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಎಲ್ಲರೂ ಕೂಡ ನ್ಯಾಯ ಒದಗಿಸಲಿಕ್ಕೆ, ಯಾರು ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರ್ದು, ಯಾವ ರಾಜಕೀಯ ಪಕ್ಷದವರು ಯಾವುದೇ ಪಕ್ಷದವರು ಇರಲಿ ಇದು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನ, ಇದು ರಾಷ್ಟ್ರ ಮಟ್ಟದ ಹೋರಾಟವನ್ನ ಕೈಗೊಂಡಿದ್ದಾರೆ. ಅದು ಫ್ರೀಡಂ ಪಾರ್ಕ್ನಿಂದ ಪ್ರಾರಂಭ ಮಾಡಿದ್ದಾರೆ.